ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಇಂಟರ್ಮೀಡಿಯೇಟ್ ಕ್ಲಾಸ್ 10th ಬ್ಯಾಚ್. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನ ಕೊಡ್ತಾ ಇದ್ದೀನಿ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಓಕೆನಾ? ಸೊ ಇಂಟರ್ಮೀಡಿಯೇಟ್ 10th ಬ್ಯಾಚ್, ಪ್ರೌಡ್ ಫೀಲ್ ಆಗುತ್ತೆ 10th ಬ್ಯಾಚ್ ಅಂತ ಹೇಳ್ಕೊಳಕ್ಕೆ. ಥ್ಯಾಂಕ್ ಯು, ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಸೊ ಬೇಸಿಕ್ ಬಂದು ನಂದು 14 ಬ್ಯಾಚ್ ಕಂಪ್ಲೀಟ್ ಆಗಿದೆ, 14 ಬ್ಯಾಚ್ ಕಂಪ್ಲೀಟ್ ಆಗಿದೆ. ಸೊ ಇಂಟರ್ಮೀಡಿಯೇಟ್ ಬಂದು ಇದು 10ನೇ ಬ್ಯಾಚ್, ಓಕೆನಾ? ಸೊ ಇದ್ರೆಲ್ಲ ಏನೇನೆಲ್ಲ ಹೇಳ್ಕೊಡ್ತೀನಿ, ಯಾವತ್ತಿಂದ ಶುರು ಮಾಡ್ತಾ ಇದೀನಿ, ಫೀಸ್ ಎಷ್ಟು ತಿಂಗಳು ಕೋರ್ಸ್, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ನ ಹೇಳ್ತಾ ಇದ್ದೀನಿ. ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ಅಂತ ಅಂದ್ರೆ ಮಧ್ಯಮ, ಅಂದ್ರೆ ಬೇಸಿಕ್ ಕಂಪ್ಲೀಟ್ ಆಗಿರುವಂತವರು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತಹ ಕ್ಲಾಸ್ ಇಂಟರ್ಮೀಡಿಯೇಟ್, ಓಕೆನಾ? ಸೊ ಇದ್ರಲ್ಲಿ ನಾನು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಫಸ್ಟ್ ಗೆ ನಿಮ್ಗೆ ಬೋಟ್ ನೆಕ್ ಬ್ಲೌಸ್. ಸೊ ಬೋಟ್ ನೆಕ್ ಬ್ಲೌಸ್ ಅಂದಿದ ತಕ್ಷಣ ನಿಮ್ಗೆ ಒಂದು ಕಟಿಂಗ್ ಮಾಡಿ ತೋರಿಸ್ತೀನ ಅಥವಾ ಒಂದು ಸ್ಟಿಚಿಂಗ್ ಮಾಡಿ ತೋರಿಸ್ತೀನ? ಖಂಡಿತ ಇಲ್ಲ. ಅದ್ರ ಕಂಪ್ಲೀಟ್ ಡೀಟೇಲ್, ಪಿನ್ ಟು ಪಿನ್ ಡೀಟೇಲ್ ಅದೊಂದು ನಿಮ್ಗೆ ಸಿಗುತ್ತೆ. ಬಾಡಿ ಮೆಷರ್ಮೆಂಟ್ ಇರುತ್ತೆ, ಅದಕ್ಕೆ ನೋಟ್ಸ್ ಇರುತ್ತೆ, ಫುಲ್ ಡೀಟೇಲ್ ಸಿಗುತ್ತೆ. ನಿಮ್ಗೆ ಯಾವ ಮೆಷರ್ಮೆಂಟ್ ಹೇಗೆ ಹಾಕೊಳ್ಬೇಕು, ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ ವಿತ್ ನೋಟ್ಸ್ ನಿಮ್ಗೆ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಕಾಲರ್ ನೆಕ್ ಬ್ಲೌಸ್, ಹಾಫ್ ಕಾಲರ್ ನೆಕ್ ಬ್ಲೌಸ್. ಸೊ ಅದು ಹೇಗೆ, ಯಾವ ಸೈಜ್ಗೆ ಹೇಗೆ, ಯಾವ ರೀತಿ ನಾವು ಕಟಿಂಗ್ ಮಾಡಬೇಕು, ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು, ಯಾವ ರೀತಿ ನೀವು ನೋಟ್ಸ್ ಮಾಡಬೇಕು, ಸೊ ಯಾವ ರೀತಿ ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕು, ಕಂಪ್ಲೀಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್. ಸೊ ತುಂಬಾ ಜನ ಕೇಳ್ತಾ ಇದ್ರು, ಹಾಗಾಗಿ ಇದನ್ನ ನಾನು ಆಡ್ ಮಾಡಿರೋದು. ಫುಲ್ ಕಾಲರ್ ನೆಕ್ ವಿತ್ ಪ್ಲಾಕೆಟ್, ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಚೂಡಿದಾರ್. ಸೊ ಅದರಲ್ಲಿ ಟಾಪ್ ಮತ್ತೆ ಬಾಟಮ್, ಹಾಗೆ ಅದರಲ್ಲಿ ವಿತ್ ಜಾಕೆಟ್ ಸಿಗುತ್ತೆ. ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್. ಸೊ ಬಾಡಿ ಮೆಷರ್ಮೆಂಟ್, ಯಾವ ರೀತಿ ಶೋಲ್ಡರ್ ಇಟ್ಕೊಳ್ಬೇಕು, ಯಾವ ರೀತಿ ಡೀಪ್ ಇಟ್ಕೊಳ್ಬೇಕು, ನೆಕ್ ಯಾವ ರೀತಿ ಇಟ್ಕೊಳ್ಬೇಕು, ಸೊ ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಬಾಡಿ ಮೆಷರ್ಮೆಂಟ್ ಇಂದ ನೋಟ್ಸ್ ಸಮೇತನೂ ನಿಮ್ಗೆ ಸಿಗುತ್ತೆ. ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್. ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ನೀವು ಕಫ್ ಹಾಕಿ ಹೇಗೆ ಸ್ಟಿಚ್ ಮಾಡೋದು, ಸೊ ಅದಕ್ಕೆ ಏನಾದ್ರು ಮೆಷರ್ಮೆಂಟ್ಸ್ ಚೇಂಜ್ ಇದೆಯಾ, ಸೊ ಅದ್ರದ್ದು ಫುಲ್ ಡೀಟೇಲ್. ಅದಾದ್ಮೇಲೆ ನಿಮ್ಗೆ ಕಟೋರಿ ಬ್ಲೌಸ್, ಓಕೆನಾ? ಸೊ ಕಟೋರಿ ಬ್ಲೌಸ್ ಏನಿದೆ, ಸೊ ಇದ್ರದ್ದು ಅಷ್ಟೇ, ಯಾವ ಸೈಜ್ ನೀವು ಹೇಗೆ ಮಾಡ್ಕೊಳ್ಬೇಕು, ಫುಲ್ ಡೀಟೇಲ್. ಸೊ ಶೋಲ್ಡರ್ ಬಗ್ಗೆ, ನೆಕ್ ವರ್ತ್ ಬಗ್ಗೆ ಎಲ್ಲಾನು ಡೀಟೇಲ್ ಸಿಗುತ್ತೆ. ಅದಾದ್ಮೇಲೆ ಟ್ರೆಡಿಷನಲ್ ಗೌನ್, ಸ್ಯಾರಿನಲ್ಲಿ ತಗೊಂಡು ಈಗ ಟ್ರೆಂಡ್ ಅಲ್ಲಿ ಇರುವಂತಹ ಟ್ರೆಡಿಷನಲ್ ಗೌನ್, ಫ್ರಂಟ್ ಅಲ್ಲಿ ಪ್ಯಾಚ್ ವರ್ಕ್ ಇಟ್ಟು ಪಫ್ ಸ್ಲೀವ್ ಇಟ್ಟು ಒಂದು ಸುಂದರವಾಗಿರೋ ಟ್ರೆಡಿಷನಲ್ ಗೌನ್ ಕೂಡ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಅಂಬ್ರಲಾ ಗೌನ್, ಸ್ಯಾರಿನಲ್ಲಿ ಅಂಬ್ರಲಾ ಗೌನ್, ಅದ್ರದ್ದು ಫುಲ್ ಡೀಟೇಲ್ ನಿಮ್ಗೆ ಸಿಗ್ಬಿಡುತ್ತೆ. ಸೊ ಇದಿಷ್ಟು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ನಲ್ಲಿ ನಿಮ್ಗೆ ಸಿಗುವಂತದ್ದು. ಇದು ಬಂದು 3 ಮಂತ್ ಕೋರ್ಸ್ ಇರುತ್ತೆ, ಓಕೆನಾ? ತ್ರೀ ಮಂತ್ ಕೋರ್ಸ್ ಇರುತ್ತೆ. ಸೊ 3 ಮಂತ್ ಕೋರ್ಸ್ಗೆ 3000 ರುಪೀಸ್. 3 ಮಂತ್ ಕೋರ್ಸ್ಗೆ 3000 ರುಪೀಸ್. ಸೊ ಏನೇ ಡೌಟ್ ಇದ್ರು ಖಂಡಿತ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಕಾಲ್ ಅಥವಾ ಮೆಸೇಜ್ ಮಾಡಿ ಖಂಡಿತ ನೀವು ಅದನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಸೊ ಇದು ಬಂದು ಮಾರ್ಚ್ 17ನೇ ತಾರೀಕಿಂದ ಶುರುವಾಗ್ತಾ ಇದೆ, ಓಕೆನಾ? ಮಾರ್ಚ್ 17ನೇ ತಾರೀಕಿಂದ. ಸೊ ಬೊಟ್ಟಿಕ್ ಲೆವೆಲ್ ಅಲ್ಲಿ ನೀವು ಇಡಬೇಕು, ಕಲಿಬೇಕು ಅನ್ನೋರು ಮಿಸ್ ಮಾಡದೆ ಏನಿದೆ ಈ ಕ್ಲಾಸ್ಗೆ ನೀವು ಜಾಯಿನ್ ಆಗಿ. ಸೊ ನನ್ನ ಹತ್ರ ಯಾರ್ಯಾರೆಲ್ಲ ಬೇಸಿಕ್ ಸೇರ್ಕೊಂಡಿದ್ದಾರೆ, ಆಲ್ಮೋಸ್ಟ್ ರನ್ ಆಗ್ತಾ ಇದ್ದಾರೆ. ಹೊರಗಡೆಯಿಂದ ಸೇರ್ಕೊಳ್ಳುವಂಥವ್ರು 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ರೆ ಖಂಡಿತ ನೀವು ಈ ಇಂಟರ್ಮೀಡಿಯೇಟ್ ಕ್ಲಾಸ್ ಏನಿದೆ ಇದಕ್ಕೆ ಜಾಯಿನ್ ಆಗ್ಬೋದು, ಓಕೆನಾ? ಸೊ 4 ಡಾಟ್ ಬ್ಲೌಸ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಜಾಸ್ತಿ ಇದೆ, ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ನಂದೇ ಬೇಸಿಕ್ ಇದೆ, ಅದನ್ನು ಅಷ್ಟೇ ಬ್ಯಾಚ್ ವೈಸ್, ಡೇಟ್ ವೈಸ್ ಕೊಡ್ತಾ ಬ್ಯಾಚ್ ವೈಸ್ ನಾನು ಅದನ್ನ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿರೋರು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗಿ, ತುಂಬಾನೇ ಬೆನಿಫಿಟ್ ಇದೆ ನಿಮ್ಗೆ ಇದರಲ್ಲಿ. ಯಾವ ರೀತಿ ಕ್ಲಾಸ್ ಇರುತ್ತೆ ಅಂದ್ರೆ, ನೀವು ಇನ್ನೊಂದ್ 4 ಜನಕ್ಕೆ ಹೇಳ್ಕೊಡ್ಬೋದು. ನಂದೇ ನೋಟ್ಸ್ ಇಟ್ಕೊಂಡು, ನಂದೇ ಮೆಥಡ್ ಇಟ್ಕೊಂಡು ಆರಾಮಾಗಿ ಇನ್ನೊಂದ್ 4 ಜನಕ್ಕೆ ಹೇಳ್ಕೊಡ್ಬೋದು. ನಿಮ್ದೇ ಅದೊಂದು ಬೊಟಿಕ್ ಓಪನ್ ಮಾಡ್ಕೊಳ್ಬಹುದು. ಫುಲ್ ಡೀಟೇಲ್ ಆಗಿ ಸಿಗುತ್ತೆ, ಓಕೆನಾ? ಸೊ ಇದಿಷ್ಟು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ನ ಡೀಟೇಲ್. ಸೊ ನಂದೇ ಅದು ಇನ್ನೊಂದು ಚಾನಲ್ ಇದೆ, ವಿ ಅಪ್ಡೇಟ್ ಅಂತ ಹೇಳಿ. ಸೊ ಹೇಳಿದ್ದೆ ಎಲ್ಲರಿಗೂ, ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಹೌಸ್ ನ ಶುರು ಮಾಡ್ತಾ ಇದ್ದೀನಿ ಅಂತ. ಸೊ ಬರುವಂತ ದಿನಗಳಲ್ಲಿ ಅದರ ಅಪ್ಡೇಟ್ಸ್ ಕೂಡ ಖಂಡಿತ ನಿಮ್ಗೆ ಸಿಗುತ್ತೆ ವಿತ್ ಅಡ್ರೆಸ್. ನನ್ನ ಶಾಪ್ ಅಡ್ರೆಸ್ ಎಲ್ಲ ಕೇಳ್ತಿದ್ರಲ್ಲ, ವಿತ್ ಅಡ್ರೆಸ್ ನಾನು ಹಾಕ್ತಾ ಇದ್ದೀನಿ. ಒಂದ್ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಓಪನ್ ಮಾಡ್ಬೇಕು ಅಂತ ಹೇಳಿ. ಇನ್ನು ಸ್ವಲ್ಪ 1 ವೀಕ್ ಆದ್ಮೇಲೆ ಖಂಡಿತ ಇದ್ರದ್ದು ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಮನೆಯಲ್ಲೇ ಕೂತ್ಕೊಂಡು ಹೋಲ್ಸೇಲ್ ಪ್ರೈಸ್ ನಲ್ಲಿ ಸ್ಯಾರಿ ತಗೊಳ್ಬಹುದು. ಎಷ್ಟೇ ದೂರ ಆದ್ರೂ ಸರಿ, ನಾವು ಅದನ್ನ ಕೊರಿಯರ್ ಕೂಡ ಮಾಡ್ತೀನಿ. ಸೊ ಇದೇನಿದೆ ಸ್ಯಾರಿ, ಸೊ ಇದ್ರದ್ದು ಡೀಟೇಲ್ ನಾನು ನನ್ನ ಇನ್ನೊಂದು ಚಾನಲ್, ವಿ ಅಪ್ಡೇಟ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇದೇನಿದೆ ವಿ ಫ್ಯಾಷನ್, ಇದ್ರಲ್ಲಿ ನನ್ನ ಟೈಲರಿಂಗ್ ಏನಿದೆ ಅದು ಕಂಟಿನ್ಯೂ ಆಗುತ್ತೆ. ಸೊ ಸ್ಯಾರಿ ಬಗ್ಗೆ ತಿಳ್ಕೊಳ್ಬೇಕು, ಸ್ಯಾರಿ ಪರ್ಚೇಸ್ ಮಾಡ್ಬೇಕು, ಸೊ ಇದ್ರ ಬಗ್ಗೆ ಎಲ್ಲ ನೀವು ನೋಡ್ಬೇಕಂದ್ರೆ ಖಂಡಿತ ನಂದು ವಿ ಅಪ್ಡೇಟ್ ಚಾನಲ್ ಇದೆಯಲ್ಲ, ಸೊ ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ಅಪ್ಡೇಟ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಇಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ವಿ ಅಪ್ಡೇಟ್ ಚಾನಲ್ ಏನಿದೆ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಚಾನಲ್ಗೆ ಹೋಗುತ್ತೆ. ಸೊ ಅಲ್ಲಿ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.
ಸೊ ಇದು ಸ್ಟಾರ್ಟ್ ಆಗ್ತಾ ಇರೋದು ಮಾರ್ಚ್ 17ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ತುಂಬಾ ಬೆನಿಫಿಟ್ ಇದೆ, ಜಾಯಿನ್ ಆಗಿ. ನನ್ನ ಸಜೆಷನ್, ಸೊ ನಿಮ್ ಇಷ್ಟ, ಓಕೆನಾ. 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇರೋರು ಖಂಡಿತ ಇದಕ್ಕೆ ಜಾಯಿನ್ ಆಗ್ಬಿಡಿ. 4 ಡಾಟ್ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಇಲ್ಲ ಅಂದ್ರೆ ಸೊ ಇದನ್ನ ಕಲ್ತು ನಿಮ್ಗೆ ಏನು ಪ್ರಯೋಜನ ಇಲ್ಲ. 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇರಬೇಕು. ಸಪೋಸ್ ನಿಮ್ಗೆ 4 ಡಾಟ್ ಬ್ಲೌಸ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ, ಕಂಪ್ಲೇಂಟ್ಸ್ ಬರುತ್ತೆ ಅಂದ್ರೆ ಖಂಡಿತ ನೀವು ಬೇಸಿಕ್ ಸೇರ್ಕೊಳ್ಳಿ, ತುಂಬಾ ನಾಲೆಡ್ಜ್ ಸಿಗುತ್ತೆ. ಅದಾದ್ಮೇಲೆ ನೀವು ಇಂಟರ್ಮೀಡಿಯೇಟ್ ಕ್ಲಾಸ್ ನ ಕಂಟಿನ್ಯೂ ಮಾಡಬಹುದು, ಓಕೆನಾ. ಸೊ ಇದು ಇವತ್ತಿನ ಡೀಟೇಲ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ತಪ್ಪದಿರ ನನ್ನ ವಿ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಸೊ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.